ಅಧಿಕಾರಿಗಳು ಭರ್ಜರಿ ಬೇಟೆಯನ್ನಾಡಿದ್ದಾರೆ. ಐಟಿ ಅಧಿಕಾರಿಗಳು ಭರ್ಜರಿ ಬೇಟೆಯನ್ನಾಡಿರುವಂತದ್ದು ಬರೋಬ್ಬರಿ 18 ಕೋಟಿ ರೂಪಾಯಿ ಜಪ್ತಿ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ಧಾರವಾಡದ ದಾಸನಕೊಪ್ಪ ಸರ್ಕಲ್ನ ಅಪಾರ್ಟ್ಮೆಂಟ್ನಲ್ಲಿ ಹಣ ಪತ್ತೆಯಾಗಿರುವಂತದ್ದು. ಕೋಟಿ ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ಬಸವರಾಜ್ ದತ್ತುನವರ್ ಎಂಬುವವರಿಗೆ ಸೇರಿದಂತ ಅರ್ಣ ರೆಸಿಡೆನ್ಸಿ ಅಲ್ಲಿ ಒಂದು ಹಣ ಪತ್ತೆಯಾಗಿರುವಂತದ್ದು. ಸುಮಾರು 6 ವಾಹನಗಳಲ್ಲಿ ಬಂದಿರುವಂತಹ ಐಟಿ ಅಧಿಕಾರಿಗಳು ಮನೆಯ ಲಾಕರ್ನಲ್ಲಿ ಗರಿಗರಿ ನೋಟುಗಳನ್ನು ಪತ್ತೆ ಮಾಡಿದ್ದಾರೆ. ಗರಿಗರಿ ನೋಟುಗಳ ಕಂತೆಗಳು ಪತ್ತೆಯಾಗಿರುವಂತದ್ದು. ಬಸವರಾಜ್ ದತ್ತುನವರ್ ಎಂಬುವವರಿಗೆ ಸೇರಿದಂತಹ ಹಣ ಇದು. ಸುಮಾರು 6 ವಾಹನಗಳಲ್ಲಿ ಐಟಿ ಅಧಿಕಾರಿಗಳು ಆಗಮಿಸಿ ಗರಿಗರಿ ನೋಟುಗಳನ್ನು ಪತ್ತೆ ಮಾಡಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿಯಾಗಿ ಬೇಟೆಯಾಡಿರುವಂತದ್ದು. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಣ ಚಲಾವಣೆ ಆಗುವಂತಹ ಒಂದಿಷ್ಟು ಅನುಮಾನದ ಶಂಕೆಯ ಮೇಲೆ ಈ ಒಂದು ದಾಳಿಯಾಗಿದೆ. ಮನೆಯ ಲಾಕರ್ನಲ್ಲಿ ಗರಿಗರಿ ನೋಟುಗಳನ್ನು ಪತ್ತೆ ಮಾಡಿದ್ದಾರೆ ಅಧಿಕಾರಿಗಳು. ಬರೋಬ್ಬರಿ 18 ಕೋಟಿ ರೂಪಾಯಿ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಬಸವರಾಜ್ ದತ್ತುನವರ್ ಎಂಬುವವರಿಗೆ ಸೇರಿದಂತಹ ಹಣ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಧಾರವಾಡದ ದಾಸನಕೊಪ್ಪ ಸರ್ಕಲ್ನ ಅಪಾರ್ಟ್ಮೆಂಟ್ನಲ್ಲಿ ಹಣ ಪತ್ತೆಯಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಚುನಾವಣೆಯ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ರೇಡ್ ಮಾಡಿದ್ದಾರೆ. ಈ ಹಣ ಯಾರ್ದನ್ನೋದು ಕೂಡ ಗೊತ್ತಾಗಿದೆ. ಈ ಹಣದ ಮೂಲ ಏನನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹೌದು ಚೇತನ್, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲೂ ಕೂಡ ಚುನಾವಣೆ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ ಅಂತ ಹೇಳ್ಬೋದು. ಧಾರವಾಡದ ದಾಸನಕೊಪ್ಪ ಸರ್ಕಲ್ ಇರುವ ಅರ್ನಾ ರೆಸಿಡೆನ್ಸಿಯ ಸೆಕೆಂಡ್ ಫ್ಲೋರ್ ಅಲ್ಲಿ ಬಸವರಾಜ್ ದತ್ತುನವರ್ ಎಂಬ ಡಬಲ್ ಬೆಡ್ರೂಮ್ ಮನೆ ಇರುತ್ತೆ. ಆ ಮನೆಯಲ್ಲಿ ಏನಂತಂದ್ರೆ ಆರಂಭದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿ ಬಂದಿರೋದ್ರಂದ್ರೆ ಅಕ್ರಮವಾಗಿ ಮದ್ಯವನ್ನ ಸಂಗ್ರಹಿಸಿಡಲಾಗಿತ್ತೆಂಬ ಮಾಹಿತಿ ಮೇರೆಗೆ ಆ ಮನೆಗೆ ಚುನಾವಣಾಧಿಕಾರಿಗಳು ಆರಂಭದಲ್ಲಿ ದಾಳಿ ಮಾಡ್ತಾರೆ. ಆದ್ರೆ ದಾಳಿ ಮಾಡಿದ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ಬೆಡ್ರೂಮಿನ ಲಾಕರ್ ನಲ್ಲಿ ಅಪಾರ ಪ್ರಮಾಣದ ಗರಿಗರಿ ನೋಟು ಕೂಡ ಪತ್ತೆ ಆಗತ್ತೆ. ಇದನ್ನ ಕಂಡಂತ ಚುನಾವಣಾಧಿಕಾರಿಗಳಿಗೂ ಬಿಗ್ ಶಾಕ್ ಅಂತ ಆಗಿರುತ್ತೆ. ಯಾಕಂತಂದ್ರೆ ಆರಂಭದಲ್ಲಿ ಏನಂತಂದ್ರೆ ಮದ್ಯದ ಸಂಗ್ರಹ ಇದೆ ಎಂಬ ಮಾಹಿತಿ ಮೇರೆಗೆ ದಾಳಿ ನಡೆದ ಅಧಿಕಾರಿಗಳಿಗೆ ಕೋಟಿ ಕೋಟಿ ಹಣವನ್ನ ನೋಡ್ತಾರೆ. ಆಮೇಲೆ ಏನಂತಂದ್ರೆ ಚುನಾವಣಾ ಅಧಿಕಾರಿಗಳು ಕೂಡ ಐಟಿ ಅಧಿಕಾರಿಗಳನ್ನ ಸ್ಥಳಕ್ಕೆ ಬಲಾವ್ ಮಾಡ್ತಾರೆ. ಯಾಕಂತಂದ್ರೆ ಅಪಾರ ಪ್ರಮಾಣದ ಹಣ ಇರೋದ್ರಿಂದ ಎಷ್ಟಿದೆ ಹಣ ಎಂಬುದನ್ನ ಕೌಂಟ್ ಮಾಡೋಕೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕೂಡ ಪ್ರಥಮವಾಗಿ ಏನಂತಂದ್ರೆ 18 ಕೋಟಿ ರೂಪಾಯಿ ಹಣ ಈಗಾಗಲೇ ಪತ್ತೆಯಾಗಿದೆ. ಇದು ತನಿಖೆ ಕೂಡ ನಡೀತದೆ ಅಂತ ಹೇಳ್ಬೋದು ಚೇತನ್. ಓಕೆ, ಫೈನ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಬರೋಬ್ಬರಿ 18 ಕೋಟಿ ರೂಪಾಯಿಗಳನ್ನ ಈಗ ಐಟಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಮನೆಯ ಲಾಕರ್ನಲ್ಲಿ ಈ ಒಂದು ಹಣವನ್ನ ಇಡಲಾಗಿತ್ತು. ಆ ಅಪಾರ್ಟ್ಮೆಂಟ್ನ ಬೆಡ್ರೂಮ್ನಲ್ಲಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಹಾಗಿದ್ರೆ ಈ ಬಸವರಾಜ್ ಅನ್ನೋರು ಯಾರ ಜೊತೆ ಲಿಂಕ್ ಇತ್ತು, ಇಷ್ಟು ಹಣವನ್ನ ಯಾಕೆ ಶೇಖರಣೆ ಮಾಡಿಟ್ಕೊಂಡಿದ್ರು, ಈ ಹಣದ ಮೂಲ ಏನು, ಇದೆಲ್ಲದರ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ಅಧಿಕಾರಿಗಳು ತನಿಖೆ ಮಾಡಬೇಕಾಗುತ್ತೆ. ಸದ್ಯಕ್ಕಂತೂ ಹಣವನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಐಟಿ ಅಧಿಕಾರಿಗಳು. ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಇಷ್ಟು ಹಣ ಸಿಕ್ಕಿರೋದು ಭಾರಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ದಾಖಲೆ ಇದ್ದು ಈ ಹಣ ಇಂಥದಕ್ಕೆ ಇದೆ, ಇದ್ರದೇ ಅನ್ನುವಂಥ ಮೂಲ ಸಿಕ್ಕರೆ ಇವರು ಬಚಾವಾಗ್ತಾರೆ. ಅಥವಾ ಏನೂ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇವರು ಇದನ್ನ ಫೇಸ್ ಮಾಡಬೇಕಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.